ಕರ್ನಾಟಕದಲ್ಲಿರುವ ಮುಸ್ಲಿಮರು ಪಾಕಿಸ್ತಾನದವರ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಪಾಕಿಸ್ತಾನ ಇಷ್ಟ ಆದ್ರೆ ಅಲ್ಲಿಗೆ ಸೇರ್ಕೊಳ್ಳಿ. ಬಿಜೆಪಿಯವರು ಇದು ಹಲಾಲ್ ಬಜೆಟ್ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರಿಗೆ ಮಾಡಿದ ಅವಮಾನ, ಅವರಿಗೆ ನಾಚಿಕೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ, ಪಾಪ ನಾಯಕತ್ವದ ಕೊರತೆಯಿಂದ ಅವರಿಗೆ ಪಾಪ ಇವೆಲ್ಲ ಹೇಳಬೇಕಾಗ್ತದೆ. ನಾನು ಹೇಳ್ತಾ ಇಲ್ವಾ ಕನ್ನಡಿಗರಿಗೆ ಎಷ್ಟು ಬೈತಿರೋ ಅಷ್ಟೇ ಉನ್ನತ ಸ್ಥಾನ ನೀವು ಡೆಲ್ಲಿನಲ್ಲಿ ಹೋಗ್ತೀರಾ ಬಿಜೆಪಿನಲ್ಲಿ. ಕರ್ನಾಟಕದವರಿಗೆ ಯಾಕೆ ಪದೇ ಪದೇ ಏನು ಅವಮಾನ ಮಾಡ್ತಾ ಇದ್ದಾರೆ? ಈಗ ಆದಾಯ ಕೊಡೋರು ಯಾರು ಇವತ್ತು ನಮ್ಮ ರಾಜ್ಯಕ್ಕೆ? ಕನ್ನಡಿಗರಲ್ವಾ? ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಬರೋದಿಲ್ವಾ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಇವತ್ತು ಕರ್ನಾಟಕದಲ್ಲಿ? ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ. ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ. ಎನಿವೆ 2.5 ಲಕ್ಷ ಜನ ನಮ್ಮ ದೇಶದ ನಾಗರಿಕ ಇದನ್ನು ತ್ಯಜಿಸ್ತಾ ಇದ್ದಾರೆ. ನೀವು ಸೇರ್ಕೊಳ್ಳಿ ಅದರಲ್ಲಿ, ನಿಮ್ಗೆ ಅಷ್ಟು ಇಷ್ಟ ಇದ್ರೆ. ಇದು ಏನಾಗ್ತಾ ಇದೆ, ಅವರಿಗೆ ಬಜೆಟ್ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಬರೇ ಮೋದಿನಾಮಿಕ್ಸ್ ಗೊತ್ತು. ಏನು ಬರೇ ಸ್ಲೋಗನ್ ಹೊಡೆಯೋದು, ಜೈಕಾರ ಹೇಳೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ಅಷ್ಟೇ ಗೊತ್ತಿದೆ. ಇದು ಆಯ ಏನು, ಕೇಂದ್ರದಿಂದ ಬರಬೇಕಾಗಿರೋ ನಮ್ಮ ಪಾಲೆಷ್ಟು, ತೆರಿಗೆ ಎಲ್ಲಿಂದ ಬರುತ್ತೆ, ಇದೆಲ್ಲ ಗೊತ್ತಾ ಅವರಿಗೆ? ಹಲಾಲ್ ಬಜೆಟ್ ಅಂತೆ ನಾಚಿಕೆ ಬರಬೇಕು ಅವರಿಗೆ, ಕನ್ನಡಿಗರಿಗೆ.